ನಮಸ್ಕಾರ, ನಾನು ಡಾಕ್ಟರ್ ನೀಮಾ ಭಟ್, ಸೀನಿಯರ್ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್ ಅಂದರೆ ರಕ್ತದ ತಜ್ಞೆ, ಮಕ್ಕಳ ಕ್ಯಾನ್ಸರ್ ತಜ್ಞೆ ಹಾಗೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್. ಪ್ರತಿ ವರ್ಷದ ಜನವರಿನ ನಾವು ಥೈರಾಯ್ಡ್ ಹೆಲ್ತ್ ಅವೇರ್ನೆಸ್ ಮಂತ್, ಅಂದರೆ ಥೈರಾಯ್ಡ್ ಅಂದರೆ ಒಂದು ಗ್ರಂಥಿ, ಒಂದು ಗ್ಲ್ಯಾಂಡ್ ಅಂತ ಏನು ಹೇಳ್ತೀವಿ, ಕತ್ತನಲ್ಲಿರುವಂತಹ ಒಂದು ಗ್ಲ್ಯಾಂಡು, ಇದರ ಡಿಸೀಸಸ್ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಲಿಕ್ಕೆ ಮಾತಾಡ್ತೀವಿ. ಸೊ ಥೈರಾಯ್ಡ್ ಡಿಸೀಸಸ್ಸಲ್ಲಿ ಇದರ ಡಿಫ್ರೆಂಟ್ ವೆರೈಟೀಸ್, ಅದರಲ್ಲಿ ಯಾವ್ಯಾವ ರೀತಿಯ ಕಾಯಿಲೆಗಳಿದೆ ಹಾಗೂ ಅದರ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಾನು ಇವತ್ತೊಂದು ಸ್ವಲ್ಪ ಬ್ರೀಫಾಗಿ ಮಾತಾಡ್ತೀನಿ. ನಾನು ಹೇಳಿದಾಗೆ ಥೈರಾಯ್ಡ್ ಅನ್ನೋದು ಒಂದು ಗ್ಲ್ಯಾಂಡ್ ಅಥವಾ ಗ್ರಂಥಿ. ಅದು ಹಾರ್ಮೋನ್ಸ್ ಅಂದರೆ ಒಂದು ರೀತಿಯ ಕೆಮಿಕಲ್ಸನ್ನು ಉತ್ಪತ್ತಿ ಮಾಡುತ್ತೆ. ಅದು ನಮ್ಮ ಕತ್ತಲ್ಲಿರುತ್ತೆ. ಸೊ ಈ ಥೈರಾಯ್ಡ್ ಗ್ಲ್ಯಾಂಡ್ ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ಸ್ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರೋ ನಮ್ಮ ತೂಕನ ಕಂಟ್ರೋಲ್ ಮಾಡೋದು, ನಮ್ಮ ಹಂಗರ್ ಅಂದರೆ ಹಶು ಮತ್ತು ಥರ್ಸ್ಟನ್ನು ಕಂಟ್ರೋಲ್ ಮಾಡೋದು, ನಮ್ಮ ಮೆಟಬಾಲಿಸಮ್ ಅಂದರೆ ನಮ್ಗೆ ಎಷ್ಟು ಎನರ್ಜಿ ಯೂಸ್ ಮಾಡಬೇಕು ಬಾಡಿ ಅನ್ನೋದಂತನ ಅದನ್ನು ರೆಗ್ಯುಲೇಟ್ ಮಾಡೋದು, ನಮ್ಮ ಎನರ್ಜಿ ಲೆವೆಲ್ಸ್ನ ಕಂಟ್ರೋಲ್ ಮಾಡೋದು, ಮೂಡ್ ಕಂಟ್ರೋಲ್ ಮಾಡುತ್ತೆ. ಸೊ ಇಟ್ ಹ್ಯಾಸ್ ಅ ಲಾಟ್ ಆಫ್ ಫಂಕ್ಷನ್ಸ್. ಬೇರೆ ಬೇರೆ ಕೆಲಸಗಳಿರುವಂತಹ ಹಾರ್ಮೋನ್ನ ಉತ್ಪತ್ತಿ ಮಾಡೋದು ಈ ಥೈರಾಯ್ಡ್ ಗ್ರಂಥಿ. ಸೊ ಈ ಥೈರಾಯ್ಡ್ ಹಾರ್ಮೋನಲ್ಲಿ ಏರುಪೇರಾದಾಗ ಬೇರೆ 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 ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ಕೋಬೋದು. ಸೊ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಯಿತು, ನಾವು ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದೇನಾದರೂ ಲೆವೆಲ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಸಡನ್ನಾಗಿ ತುಂಬ ವೆಯ್ಟ್ ಲಾಸ್ ಆಗುವಂಥದ್ದು, ತುಂಬ ಹೇರ್ ಲಾಸ್, ಸಡನ್ನಾಗಿ ಕೂದಲೆಲ್ಲ ಉದುರು ಹೋಗುವಂಥದ್ದು, ತೀರಾ ಚಳಿ ಆಗುವಂಥದ್ದು, ಹಸಿವು ತುಂಬ ಜಾಸ್ತಿ ಊಟ ಮಾಡಬೇಕಂತ ಅನಿಸೋದು, ತುಂಬ ಬೆವರೋದು. ಸೊ ಇದೆಲ್ಲ ಲಕ್ಷಣಗಳು ಹೈಪರ್ ಥೈರಾಯ್ಡಿಸಮ್. ಇದೇ ರೀತಿ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ತೀರಾ ಹಸಿವಾಗದೇನೆ ಇರೋದು, ತುಂಬ ಫೀಲಿಂಗ್ ಆಫ್ ವೆರಿ ಲೇಸಿನೆಸ್, ವೆಯ್ಟ್ ಗೇನ್ ಆಗುವಂಥದ್ದು, ಇದರಿಂದ ಕೂಡ ಹೇರ್ ಲಾಸ್ ಆಗ್ಬೋದು. ಫೀಲಿಂಗ್ ವೆರಿ ಹಾಟ್ ಅಂದರೆ ಸಡನ್ನಾಗಿ ಕಾರಣ ಇಲ್ಲದೆ ತುಂಬಾ ಶೆಕೆ ಆಗುವಂಥದ್ದು, ಆ್ಯಂಡ್ ಫೀಲಿಂಗ್ ವೆರಿ ಡಿಪ್ರೆಸ್ಡ್ ಆ್ಯಂಡ್ ಸ್ಯಾಡ್ ಬಿಕಾಸ್ ಇಟ್ ಆಲ್ಸೋ ಕಂಟ್ರೋಲ್ಸ್ ಆರ್ ಮೂಡ್. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಥೈರಾಯ್ಡ್ ಹಾರ್ಮೋನ್ ವೇರಿಯೇಷನ್. ಹೀಗೇನಾದರೂ ನಿಮಗೆ ಗೊತ್ತಿರೋ ಪ್ರಕಾರ ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರಿಗಾದರೂ ಈ ರೀತಿ ಸಿಂಪ್ಟಮ್ಸ್ ಕಂಡು ಬಂದರೆ ಯು ಶುಡ್ ಟೆಲ್ ದಮ್ ಟು ಗೋ ಕನ್ಸಲ್ಟ್ ಅ ಫಿಸಿಷಿಯನ್, ಅವ್ರು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ ಆದಷ್ಟು ಬೇಗ ಈ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅನ್ನುವಂತಹ ಬ್ಲಡ್ ಟೆಸ್ಟನ್ನು ನಾವು ಮಾಡಲಿಕ್ಕೆ ರೆಕಮೆಂಡ್ ಮಾಡ್ತೀವಿ. ಇದು ಯಾವಾಗ ಮಾಡುವಂಥದ್ದು, ಊಟ ಆದಮೇಲೆ ಮಾಡಲಿಕ್ಕೆ ಆಗೋದಿಲ್ಲ, ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಅಂತ ಮಾಡುವಂತಹ ಬ್ಲಡ್ ಟೆಸ್ಟ್. ಇದಲ್ಲದೆ ನಾವು ಕೆಲವೊಂದು ಥೈರಾಯ್ಡ್ ಡಿಸಾರ್ಡರ್ಸನ್ನು, ಥೈರಾಯ್ಡ್ ಸಂಬಂಧಪಟ್ಟಂಗೆ ಏನಾದರೂ ಕಾಯಿಲೆನ ಸಸ್ಪೆಕ್ಟ್ ಮಾಡಿದ್ರೆ ನಾವು ಅಲ್ಟ್ರಾಸೌಂಡ್, ಕತ್ತಿನಲ್ಲಿರುವಂಥ ಥೈರಾಯ್ಡ್ ಗ್ರಂಥಿದು ಅಲ್ಟ್ರಾಸೌಂಡ್ ಮಾಡಿ ಅದರಲ್ಲಿ ಏನಾದರೂ ಗೆಡ್ಡೆ ಇದೆಯಾ, ಅದರದ್ದು ಏನಾದರೂ ಬಯಾಪ್ಸಿ ಮಾಡಬೇಕಾ ಅಂತ ರೆಕಮೆಂಡ್ ಮಾಡ್ತೀವಿ. ಸೊ ಈ ಥೈರಾಯ್ಡ್ ಗ್ರಂಥಿಯನ್ನು ಬಯಾಪ್ಸಿ ಮಾಡಿ ನಾವು ಥೈರಾಯ್ಡ್ ಕ್ಯಾನ್ಸರನ್ನು ಏನಾದರೂ ಪತ್ತೆ ಹಚ್ಚಿದ್ರೆ ಅದಕ್ಕೆ ತಕ್ಕಂಗೆ ಯು ಹ್ಯಾವ್ ಟು ಮೀಟ್ ಅ ENT ಸರ್ಜನ್ ಅಥವಾ ವಿ ಕಾಲ್ ದೆಮ್ ಇಯರ್ ನೋಸ್ ಥ್ರೋಟ್ ಸರ್ಜನ್ ಆರ್ ಸರ್ಜಿಕಲ್ ಆಂಕಾಲಜಿಸ್ಟ್ ಅಥವಾ ಮೆಡಿಕಲ್ ಆಂಕಾಲಜಿಸ್ಟ್ನ ನೀವು ಹೋಗಿ ಮೀಟ್ ಮಾಡಿ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಈ ಥೈರಾಯ್ಡ್ ಹೆಲ್ತ್ ಯಾತಕ್ಕೋಸ್ಕರ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾನು ಇವಾಗ ಹೇಳಿದಾಗೆ ಇಟ್ ಇಸ್ ಸಮಥಿಂಗ್ ದಟ್ ಕ್ಯಾನ್ ಬಿ ಈಸಿಲಿ ಪಿಕ್ಡ್ ಅಪ್ ಬೈ ಸಿಂಪ್ಟಮ್ಸ್. ಅಂದರೆ ನಿಮ್ಮ ರೋಗ ಲಕ್ಷಣಗಳಿಂದ ಸಲೀಸಾಗಿ ಇದನ್ನು ಪತ್ತೆ ಹಚ್ಚಬಲ್ಲುವಂತಹ ಕಾಯಿಲೆ ಇದು. ಯು ಹ್ಯಾವ್ ಟು ಜಸ್ಟ್ ಪೇ ಅ ಲಿಟಲ್ ಮೋರ್ ಅಟೆನ್ಷನ್ ಟು ಯುವರ್ ಸಿಂಪ್ಟಮ್ಸ್. ಇದು ಯಾವುದೇ ಏಜ್ ಗ್ರೂಪಲ್ಲಿ ಕೂಡ ಆಗ್ಬೋದು, ಎಸ್ಪೆಷಲಿ ಮಕ್ಕಳಲ್ಲಾದಾಗ ಅವ್ರ ಗ್ರೋತ್ ಡೆವಲಪ್ಮೆಂಟಿಗೆ ಕೂಡ ಇಟ್ ಕ್ಯಾನ್ ಎಫೆಕ್ಟ್. ಸೊ ಪೇರೆಂಟ್ಸ್ ಆಗಿರೋರು ನೀವು ನಿಮ್ಮ ಮಕ್ಕಳಲ್ಲಿ ಕೂಡ ಈ ಸಿಂಪ್ಟಮ್ಸನ್ನು ವಾಚ್ ಮಾಡಿ ಮೇಕ್ ಶ್ಯೂರ್ ಟು ಆಸ್ಕ್ ಫಾರ್ ಇಟ್ ಟು ಬಿ ಟೆಸ್ಟೆಡ್ ಬೈ ಯುವರ್ ಪೀಡಿಯಾಟ್ರಿಷಿಯನ್. ಆ್ಯಂಡ್ ಇಟ್ ಇಸ್ ಅ ಟ್ರೀಟಬಲ್ ಕಂಡೀಷನ್. ಸೊ ಯಾರಿಗಾದ್ರೂ ಹೈಪರ್ ಥೈರಾಯ್ಡಿಸಮ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟರೆ ಆಟೋಮ್ಯಾಟಿಕ್ಲಿ ಥೈರಾಯ್ಡ್ ಲೆವೆಲ್ಸ್ ಕ್ಯಾನ್ ಬಿ ಬ್ರಾಟ್ ಟು ನಾರ್ಮಲ್. ಅಥವಾ ಕಡಿಮೆ ಇತ್ತು ಅಂತ ಹೇಳಿದ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಹಾಕಿ ಅವರ ಲೆವೆಲ್ಸ್ನ ನಾರ್ಮಲ್ ಮಾಡಿದ್ರೆ ದೇರ್ ಇಸ್ ಅ ಹ್ಯೂಜ್ ಚೇಂಜ್ ಇನ್ ಆಲ್ ದೀಸ್ ಸಿಂಪ್ಟಮ್ಸ್. ಇಫ್ ಯು ಹ್ಯಾವ್ ಎನಿ ಫರ್ದರ್ ಕ್ವೆಶನ್ಸ್, ಥೈರಾಯ್ಡ್ ಡಿಸಾರ್ಡರ್ಸ್ ಬಗ್ಗೆ ನಿಮ್ಗೆ ಏನಾದರೂ ಬೇರೆ ಕ್ವೆಶನ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಟ್ ಥೆರಪಿ ಹೆಮಟಾಲಜಿ ಆ್ಯಂಡ್ ಆಂಕಾಲಜಿ ಕೇರ್. ಥ್ಯಾಂಕ್ ಯು.